ಐಫೋನ್ ಇರೋರ ಹತ್ರ ಫೋಟೋಸು ವೀಡಿಯೋಸ್ಗಳು ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವು ಕೇಳಿರ್ತೀರ. ಒಳ್ಳೆ ಫೋಟೋಸ್ಗಳು ವೀಡಿಯೋಸ್ಗಳು ತೆಗಿಬೋದು ಅಂತ. ಆ ಒಂದು ಒಳ್ಳೆ ಫೋಟೋಸ್ಗಳು ವೀಡಿಯೋಸ್ಗಳು ನಿಮ್ಮ ಒಂದು ಐಫೋನಲ್ಲಿ ಬರಬೇಕು ಅಂತಂದರೆ ನಿಮ್ಮ ಒಂದು ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ ನಾನು ಇವತ್ತು ಹೇಳುವಂಥ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮ್ಮ ಒಂದು ಐಫೋನಲ್ಲಿ ಒಳ್ಳೆ ಕ್ಲಾರಿಟಿ ಫೋಟೋಸ್ಗಳು ಬರುತ್ತೆ, ಒಳ್ಳೆ ಕ್ಲಾರಿಟಿ ವೀಡಿಯೋಸ್ಗಳು ಬರುತ್ತೆ. ನಾನು ನಿಮಗೆ ಐಫೋನ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನೇನು ಚೇಂಜ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಆ ಸೆಟ್ಟಿಂಗ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಸೊ ಫಸ್ಟ್ ಸೆಟ್ಟಿಂಗು ನಿಮ್ಮ ಫೋಟೋಸ್ ವೀಡಿಯೋಸ್ಗಳು ಚೆನ್ನಾಗಿ ಬರಬೇಕು ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಕ್ಯಾಮ್ರಾ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ರೆಕಾರ್ಡ್ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ 1080p ಅಥವಾ ಯಾವುದೇ ಒಂದು ಆಪ್ಷನ್ ಸೆಲೆಕ್ಟ್ ಆಗಿರ್ಬೋದು. ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ 4K at 60 FPS ಅಂತಿದೆ ನೋಡಿ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಐ ಕ್ವಾಲಿಟಿಲಿ ನೀವು ರೆಕಾರ್ಡ್ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೀವು ಕ್ಯಾಮ್ರಾನ ನೀವು ಓಪನ್ ಮಾಡಿಬಿಟ್ಟು ಸೊ ನೀವು ವೀಡಿಯೋನ ನೀವು ಓಪನ್ ಮಾಡಿದಾಗ ಸೊ ನೀವು ಏನು ರೆಕಾರ್ಡ್ ಮಾಡ್ತೀರಾ ಇಲ್ಲಿ ನಿಮಗೆ ಮೇಲ್ಗಡೆ ನಿಮಗೆ ತೋರಿಸ್ತಾ ಇದೆ 4K 60 FPS ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬೇಕಾದ್ರೆ ನೀವು ಇಲ್ಲೂ ಕೂಡ ನೋಡ್ಬೋದು. ಸೊ ನೀವು ಏನು ರೆಕಾರ್ಡ್ ಮಾಡ್ತೀರಾ ಆ ಒಂದು ವಿಡಿಯೋ ಕ್ವಾಲಿಟಿ ತುಂಬ ಐ ಕ್ವಾಲಿಟಿಲಿ ನಿಮಗೆ ವಿಡಿಯೋ ರೆಕಾರ್ಡ್ ಆಗುತ್ತೆ. ಸೊ ಈ ಥರ ಐ ಕ್ವಾಲಿಟಿಲಿ ನಿಮಗೆ ರೆಕಾರ್ಡ್ ಆಗಬೇಕು ಅಂತಂದರೆ ಸೊ ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ನಾನೀಗ ಫೋಟೋಸ್ನ ನಾನು ತೆಗೆದುಬಿಟ್ಟು ಇದರ ಒಂದು ಸ್ಟೋರೇಜ್ನ ನಾನು ನಿಮಗೆ ತೋರಿಸಿದ್ರೆ ನೀವು ಇಲ್ಲಿ ನೋಡ್ಬೋದು. ನಾನು ಮಾಡಿದಂಥ ಜಸ್ಟ್ ಎಷ್ಟು ಸೆಕೆಂಡ್ ಇದು ವೀಡಿಯೋ, ಒಂದು 7 ಸೆಕೆಂಡ್ ವೀಡಿಯೋಗೆ 48.9 MB ಕನ್ಸ್ಯೂಮ್ ಆಗಿದೆ. ಅಂದರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನೀವು ನೋಡ್ಬೋದು. ಎಷ್ಟು ಸ್ಟೋರೇಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಿಮ್ಗೆ ಅಷ್ಟು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳು ಬರುತ್ತೆ. ಈ ಥರ ನೀವು ಶೂಟ್ ಮಾಡೋದಕ್ಕೆ ನೀವು ಫಸ್ಟ್ ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಎರಡನೇ ಸೆಟ್ಟಿಂಗ್ ನಿಮಗೆ ಶೋ ಪಾಲ್ ಫಾರ್ಮ್ಯಾಟ್ಸ್ ಅಂತ ಇದೆ ನೋಡಿ, ಇದು ನಿಮಗೆ ಆಫ್ ಆಗಿರುತ್ತೆ. ನೀವು ಇದನ್ನು ಆನ್ ಮಾಡ್ಕೊಳ್ಳಿ ಆಯಿತಾ. ಇದನ್ನು ಆನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ವಿಡಿಯೋ ಕ್ವಾಲಿಟಿ ಆಪ್ಷನ್ಸ್ಗಳು ಬರುತ್ತೆ. ಕೆಲವೊಂದೊಂದು ಸಲ ನೀವು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಿಮಗೆ ಲೈಟು ಫ್ಲಿಕ್ಕರ್ ಆಗ್ತಾ ಇರುತ್ತೆ. ಅಂದರೆ ಲೈಟು ಒಂಥರ ಹಿಂಗೆ ಮಿಣಿಮಿಣ ಅಂತ ಇರುತ್ತೆ. ಸೊ ಆವಾಗ ನೀವು 4K at 25 FPS ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವೇನಾದರೂ ಈ ಪಾಲ್ ಆಪ್ಷನ್ನ ಎನೇಬಲ್ ಮಾಡ್ಕೊಂಡಿದ್ರೆ ಅದಕ್ಕೋಸ್ಕರ ಆಯಿತಾ. ನಾನಿವಾಗ 4K 60 FPS ಅಲ್ಲೇ ಇಟ್ಕೊಳ್ತೀನಿ. ಓಕೆ, ಇದು ಫಸ್ಟ್ ಸೆಟ್ಟಿಂಗು. ಇನ್ನು ಎರಡನೇ ಸೆಟ್ಟಿಂಗು ನೀವೇನಾದರೂ ಐಫೋನಲ್ಲಿ ಸ್ಲೋ ಮೋಷನ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ ಸೊ ಈ ರೆಕಾರ್ಡ್ ಸ್ಲೋಮೋ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. 1080p HD at 120 FPS ಬರುತ್ತೆ. ಇನ್ನು 720 HD 240 FPS ಬರುತ್ತೆ. ಮತ್ತು 1080p at 240 FPS ಬರುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ನೀವು ಸ್ಲೋ ಮೋಷನ್ ವೀಡಿಯೋ ಮಾಡ್ತೀರಾ ಅಂತಂದರೆ ಬೆಟರ್ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ 1080p HD at 120 FPS. ಇದು ಒಂದು ಒಳ್ಳೆ ನಿಮಗೆ ಸ್ಲೋ ಮೋಷನ್ ಎಫೆಕ್ಟ್ ನಿಮಗೆ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಇನ್ನು ನಾನು ನೆಕ್ಸ್ಟ್ ಬ್ಯಾಕಿಗೆ ಬರ್ತೀನಿ. ಬ್ಯಾಕಿಗೆ ಬಂದಾಗ ಸೊ ಇಲ್ಲಿ ನಮಗೆ ಮೂರನೇ ಸೆಟ್ಟಿಂಗು ಸಿನಿಮ್ಯಾಟಿಕ್ ವೀಡಿಯೋಸ್ಗಳನ್ನ ನೀವು ಮಾಡ್ತೀರಾ ಅಂದರೆ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಕ್ಯಾಮ್ರಾ ಆ್ಯಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಗೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೆಕೆಂಡ್. ಸೊ ನೋಡಿ, ನೀವು ಯಾವುದೇ ಒಂದು ವೀಡಿಯೋನ ನೀವು ಮಾಡಬೇಕಾದ್ರೆ ಸೊ ನೀವು ಸಿನಿಮ್ಯಾಟಿಕ್ ವೀಡಿಯೋನು ಕೂಡ ನೀವು ಮಾಡ್ಬೋದು. ಈ ಥರ ಸಿನಿಮ್ಯಾಟಿಕ್ ವೀಡಿಯೋಸ್ಗಳನ್ನ ನೀವೇನಾದರೂ ಮಾಡ್ತೀರಾ ಅಂತಂದರೆ ಸೊ ಈ ಒಂದು ಸಿನಿಮ್ಯಾಟಿಕ್ ವೀಡಿಯೋಸ್ಗಳು ಕೂಡ ಒಂದು ಒಳ್ಳೆ ಕ್ಲಾರಿಟಿಲಿ ನೀವು ಮಾಡಬೇಕಾಗುತ್ತೆ. ಸೊ ಆವಾಗ ನಿಮ್ಗೆ ಒಳ್ಳೆ ಕ್ಲಾರಿಟಿ ಬರಬೇಕು ಅಂತಂದರೆ ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಈ ರೆಕಾರ್ಡ್ ಸಿನಿಮ್ಯಾಟಿಕ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ 4K at 30 FPSನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಒಳ್ಳೆ ಕ್ಲಾರಿಟಿಲಿ ನಿಮಗೆ ಆ ಒಂದು ಸಿನಿಮ್ಯಾಟಿಕ್ ವೀಡಿಯೋಸು ರೆಕಾರ್ಡ್ ಆಗುತ್ತೆ ಆಯಿತಾ. ಸೊ ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ನ ನಾವು ನೋಡೋದಾಯಿತು ಅಂತಂದರೆ ಇಲ್ಲಿ ನಮಗೆ ಫಾರ್ಮೇಟ್ಸ್ ಅಂತ ಇದೆ. ಈ ಫಾರ್ಮೇಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು ಐ ಎಫಿಷಿಯನ್ಸಿ, ಇನ್ನೊಂದು ಮೋಸ್ಟ್ ಕಂಫರ್ಟಬಲ್ ಅಂತ. ಸೊ ನೀವಿಲ್ಲಿ ಏನು ಮಾಡಬೇಕು, ಐ ಎಫಿಷಿಯನ್ಸಿಗೆ ನೀವು ಸ್ವಿಚ್ ಮಾಡ್ಕೊಳ್ಳಿ. ಐ ಎಫಿಷಿಯನ್ಸಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ಫೋಟೋಸ್ ಆಗ್ಬೋದು ವೀಡಿಯೋಸ್ ಆಗ್ಬೋದು ಒಳ್ಳೆ ಐ ಕ್ವಾಲಿಟಿಲಿ ನಿಮಗೆ ಬರುತ್ತೆ. ಕ್ಯಾಪ್ಚರ್ ಒಳ್ಳೆ ಫೋಟೋಸ್ಗಳು ತೆಗಿಬೋದು ನೀವು ಆಯಿತಾ. ಅದಾದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಸೆಟ್ಟಿಂಗ್ ಫೋಟೋ ಮೋಡ್ ಅಂತಿದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು 12 MP, ಇನ್ನೊಂದು 24 MP. ಸೊ ನೀವು ಆದಷ್ಟು ಐ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ 24 MP ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನೀವು ಇಲ್ಲಿ ನೋಡ್ಬೋದು ಸೊ ನಿಮಗೆ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ನೀವು ತೆಗೆಯುವಂಥ ಫೋಟೋ ಕ್ವಾಲಿಟಿ ಆಯಿತಾ. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕಿಗೆ ಬಂದು ಇಲ್ಲಿ ಪ್ರೋ ರಾ ಆ್ಯಂಡ್ ರೆಸೊಲ್ಯೂಷನ್ ಕಂಟ್ರೋಲ್ ಅಂತಿದೆ ನೋಡಿ, ಇದು ನಿಮಗೆ ಆಫ್ ಆಗಿರುತ್ತೆ ಬೈ ಡಿಫಾಲ್ಟ್. ನೀವು ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನೀವು ಫೋಟೋಸ್ನ ನೀವು
ಇನ್ನೂ ಡೀಟೇಲ್ಡ್ ಆಗಿ ನೀವು ತೆಗಿಬೋದು. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಬೇಕು ಅಂತಂದರೆ ನೋಡಿ, ಈಗ ನಾನು ನೀವು ಆ ಸೆಟ್ಟಿಂಗ್ ಏನಕ್ಕೆ ಮಾಡಬೇಕು ಅಂತಂದರೆ, ಈಗ ನಾನು ಒಂದು ಯಾವುದಾದ್ರೂ ಒಂದು ಫೋಟೋ ತೆಗಿತೀನಿ, ನಾರ್ಮಲ್ ಫೋಟೋನೇ ತೆಗಿತೀನಿ. ಸೊ ನೋಡ್ಕೊಳ್ಳಿ, ಇವಾಗ ನಾನು ಇಲ್ಲೊಂದು ಬಾಟಲ್ ಇಟ್ಟಿದ್ದೀನಿ, ಈ ಒಂದು ಬಾಟಲ್ ಫೋಟೋ ತೆಗಿತೀನಿ ಆಯಿತಾ. ಈ ಬಾಟಲ್ ಫೋಟೋ ತೆಗೆದ್ಮೇಲೆ ಸೊ ಈಗ ಒಂದು ಫೋಟೋ ತೆಗೆದಿದ್ದೀನಿ ಆಯಿತಾ, ಇದು ಫಸ್ಟ್ ಫೋಟೋ. ಸೊ ಈ ಒಂದು ಫೋಟೋನ ನಾನು ಇವಾಗ ಓಪನ್ ಮಾಡ್ತೀನಿ ಗ್ಯಾಲರಿಲಿ. ಇದು ಎಷ್ಟು MB ಆಗಿದೆ, ಎಷ್ಟು ಕ್ವಾಲಿಟಿಲಿದೆ ಅನ್ನೋದನ್ನ ನಾವು ಚೆಕ್ ಮಾಡುವ. ಸೊ ಇದು ಇದು ಈಗ ಜಸ್ಟ್ ತೆಗೆದಿದ್ದು. ಸೊ ನೋಡೋಣ, ಇನ್ನೂ ಲೋಡ್ ಆಗಿಲ್ಲ. ಲೋಡ್ ಆಗಿ ಇವಾಗ ಬಂತು, ನೀವು ನೋಡ್ಬೋದು 1.9 MB ಇದೆ ಈ ಒಂದು ಫೋಟೋ ಬಂದು ಆಯಿತಾ. ಸೊ ಈ ಒಂದು ಫೋಟೋ ಬಂದು ನಮಗೆ 1.9 MBಲಿ ಕ್ರಿಯೇಟ್ ಆಗಿದೆ. ಸೊ ಇದೇ ಫೋಟೋನ ನಾವಿವಾಗ ಸೊ ಇದರಲ್ಲಿ ತೆಗಿಯೋಣ ಆಯಿತಾ. ಇಲ್ಲಿ HEIF ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ರಾ ಆಪ್ಷನ್ನ ಸೆಲೆಕ್ಟ್ ಮಾಡೋಣ. ರಾ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ 48 MP ಸೆಲೆಕ್ಟ್ ಆಗುತ್ತೆ ಆಯಿತಾ. ಈಗ ಈ ಸೇಮ್ ಫೋಟೋನ ಇವಾಗ ನಾವು ತೆಗಿಯೋಣ. ಸೊ ನೋಡಿ, ಇವಾಗ ನಾನು ತೆಗಿತೀನಿ. ಓಕೆ, ಸೊ ಈಗ ಈ ಒಂದು ಫೋಟೋ ಎಷ್ಟು ಸೈಜಲ್ಲಿ ಬಂದಿರ್ಬೋದು ಅನ್ನೋದನ್ನು ನಾವು ಇವಾಗ ನೋಡೋಣ. ಈ ಒಂದು ಫೋಟೋ ಜಾಸ್ತಿ ಸೈಜಲ್ಲಿ ಬಂದಿರುತ್ತೆ ಲಾಸ್ಟ್ ಫೋಟೋಗೆ ಹೋಲಿಸ್ಕೊಳ್ತು ಅಂತಂದರೆ. ಯಾಕೆ ಅಂತಂದರೆ ಇದನ್ನು ನಾವು ರಾ ಫೋಟೋದಲ್ಲಿ ತೆಗೆದಿದ್ದು. ನೋಡಿ, ಇದೇ ಫೋಟೋ ನಾನು ತೆಗೆದಿದ್ದು, ಇದರದ್ದು ನಾವು ಡೀಟೇಲ್ಸ್ ಚೆಕ್ ಮಾಡೋಣ. ನೀವು ನೋಡ್ಬೋದು ಈ ಒಂದು ಫೋಟೋ ಬಂದು 51.5 MBಲಿ ಈ ಒಂದು ಫೋಟೋ ನಮಗೆ ಬಂದಿದೆ. ಯಾಕೆ ನಮಗೆ ಸೆಕೆಂಡ್ ಫೋಟೋ ಅಷ್ಟು ಕ್ವಾಲಿಟಿಲಿ ಬಂತು ಅಂತಂದರೆ, ಸೊ ನಾವಿಲ್ಲಿ ಸೆಟ್ಟಿಂಗ್ಸಲ್ಲಿ ಏನು ಮಾಡಿದ್ವಿ, ಈ ಒಂದು ಪ್ರೋ ರಾ ಆ್ಯಂಡ್ ರೆಸೊಲ್ಯೂಷನ್ ಕಂಟ್ರೋಲ್ ಅಂತಿದೆ ನೋಡಿ, ಇದನ್ನು ಆನ್ ಮಾಡಿಕೊಂಡು. ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೋಡಿ, ನೀವು ಈ ಪ್ರೋ ರಾ ಈ ಫೋಟೋಸ್ಗಳನ್ನ ನೀವು ತೆಗೆದಾಗ ನಿಮಗೆ ಕ್ಲಾರಿಟಿ ತುಂಬ ಹೈ ಕ್ಲಾರಿಟಿ ಬರುತ್ತೆ. ಯಾಕೆಂತಂದರೆ ನೀವೇನಾದ್ರು ಎಡಿಟ್ ಮಾಡಬೇಕು, ನಿಮಗೆ ಒಳ್ಳೆ ಡೀಟೇಲಿಂಗ್ ಫೋಟೋ ಬೇಕು ಅಂತಂದರೆ ನೀವು ಈ ಥರ ರಾ ಫೋಟೋಸ್ಗಳನ್ನ ನೀವು ತೆಗಿಬೋದು. ಸೊ ಇದು ಸ್ಟೋರೇಜ್ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಬಟ್ ಫೋಟೋ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಡೀಟೇಲ್ಡಾಗಿ ಬರುತ್ತೆ. ನಿಮಗೆ ನಾರ್ಮಲ್ ಫೋಟೋಸ್ಗಳು ಬೇಕು, ನನಗೇನು ಅಷ್ಟೊಂದೇನು ಫುಲ್ಲು ಡೀಟೇಲ್ಡಾಗಿ ಏನು ಬೇಕಾಗಿಲ್ಲ, ಚೆನ್ನಾಗಿ ಕಾಣಬೇಕು, ಒಟ್ಟಿನಲ್ಲಿ ಒಳ್ಳೆ ಕ್ವಾಲಿಟಿ ಇರಬೇಕು ಅಂತಂದರೆ ನೀವು ಈ ನಾರ್ಮಲ್ ಈ ಸೆಟ್ಟಿಂಗ್ಸಲ್ಲಿ ನೀವು ತಗೋಬೋದು. ಇಲ್ಲಿ ರಾ ಅನ್ಸೆಲೆಕ್ಟ್ ಮಾಡಿಬಿಟ್ಟು HEIF ಅಂತ ಇದೆ ನೋಡಿ 12 MP ಅಂತ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ತಗೋಬೋದು ಆಯಿತಾ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಐ ಕ್ವಾಲಿಟಿ ಬೇಕು ಅಂತಂದರೆ ನೀವು ರಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಸೆಟ್ಟಿಂಗ್ ಬೇಕು ಅಂತಂದರೆ ನೀವು ಇದನ್ನು ಎನೇಬಲ್ ಮಾಡ್ಕೋಬೇಕು ಆಯಿತಾ. ಇದು ಇನ್ನೊಂದು ಸೆಟ್ಟಿಂಗು, ಅದಕ್ಕೋಸ್ಕರ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಸೊ ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ನ ನಾವು ನೋಡೋದಾಯಿತು ಅಂತಂದರೆ, ಸೊ ನೋಡಿ, ನೀವು ಯಾವುದೇ ಒಂದು ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ನೀವು ತೆಗಿಯೋಕೆ ಹೋದಾಗ ಅಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ನಿಮಗೆ ಬಂದರೆ ತುಂಬ ಚೆನ್ನಾಗಿ ನೀವು ಫೋಟೋಸ್ ತೆಗಿಬೋದು. ನೋಡಿ, ಇಲ್ಲಿ ಒಂದು ಕಾಂಪೋಸಿಷನ್ ಅಂತ ಇದೆ ನೋಡಿ, ಇಲ್ಲಿ ಒಂದು ಗ್ರಿಡ್ ಅಂತ ಇದೆ. ಸೊ ಇದು ನಿಮಗೆ ಆಫ್ ಆಗಿರುತ್ತೆ. ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ಫೋಟೋನ ತೆಗಿಯೋಕೆ ಹೋದಾಗ ಇಲ್ಲಿ ನಿಮಗೆ ಒಂದು ಲೈನ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ನನ್ನ ಫೋಟೋ ತೆಗಿಬೇಕಾದ್ರೆ ಅಲ್ಲಿ ಲೈನ್ಸ್ ಕಾಣಿಸ್ತಾ ಇದೆ, ಹಿಂಗೆ ಒಂಥರ ಒಂದು ಲೈನ್ ಬಂದಿದೆ. ಆ ಲೈನು ನಾವು ಎಷ್ಟು ನೇರ ಮಾಡ್ಕೊಂಡು ತೆಗಿತೀವಿ ಅಷ್ಟು ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಆ ಲೈನನ್ನು ನಾವು ಕರೆಕ್ಟಾಗಿ ನಾವು ಇದು ಮಾಡ್ಕೊಂಡು ನಾವು ಫೋಟೋ ತೆಗೆದಾಗ ಸೊ ಫೋಟೋ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಗ್ರಿಡ್ಡನ್ನು ನೀವು ಆನ್ ಮಾಡ್ಕೊಳ್ಳಿ. ಮತ್ತು ನೀವು ಫೋಟೋ ತೆಗಿಬೇಕಾದ್ರೆ ಈ ಥರ ಒಂದು ಲೈನ್ಸ್ಗಳೆಲ್ಲ ನಿಮ್ಗೆ ಕಾಣ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು ಆಯಿತಾ ಸ್ಕ್ರೀನ್ ಮೇಲೆ. ಸೊ ಇದು ಬೇಡ ಅಂತಂದರೆ ನೀವು ಇಲ್ಲೇ ಸೆಟ್ಟಿಂಗ್ಸಲ್ಲಿ ಆಫ್ ಮಾಡ್ಕೋಬೋದು, ಬಟ್ ಇದಿದ್ದರೆ ಒಳ್ಳೆಯದು, ಚೆನ್ನಾಗಿ ಒಳ್ಳೆ ಲೆವೆಲ್ ಫೋಟೋಸ್ಗಳನ್ನ ನೀವು ತೆಗಿಬೋದಾಗುತ್ತೆ ಆಯಿತಾ. ಸೊ ಈ ಒಂದು ಸೆಟ್ಟಿಂಗ್ಸ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೀವು ಮಾಡ್ಕೊಳ್ಬೇಕಾಗಿರುವಂಥ ಇನ್ನೊಂದು ಸೆಟ್ಟಿಂಗ್ಸ್ ಬಂದು ಇಲ್ಲಿ ನಿಮಗೆ ಪ್ರಿಸರ್ವ್ ಸೆಟ್ಟಿಂಗ್ಸ್ ಅಂತ ಇದೆ. ನೀವು ಇಲ್ಲಿ ಫಾರ್ಮ್ಯಾಟ್ಸ್ ಕೆಳಗಡೆ ನೀವು ನೋಡ್ಬೋದು, ಇದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ನಾನಿವಾಗ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಯಾಮ್ರಾ ಮೋಡು, ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಮತ್ತು ಕ್ರಿಯೇಟಿವ್ ಕಂಟ್ರೋಲ್ಸು ಇದು ಕೂಡ ಆಫ್ ಆಗಿದೆ ಅಂತಂದರೆ ನೀವು ಇದನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಡೆಪ್ತ್ ಕಂಟ್ರೋಲ್ ಆನ್ ಮಾಡ್ಕೊಳ್ಳಿ, ಮತ್ತು ಎಕ್ಸ್ಪೋಜರ್ ಅಡ್ಜಸ್ಟ್ಮೆಂಟ್ ಆನ್ ಮಾಡ್ಕೊಳ್ಳಿ, ನೈಟ್ ಮೋಡ್ ಆನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಯಾವ್ಯಾವ್ದು ಆನ್ ಮಾಡ್ಕೊಂಡಿದ್ದೀನಿ ಇದೆಲ್ಲವೂ ಕೂಡ ಆನ್ ಮಾಡ್ಕೊಳ್ಳಿ. ಯಾಕೆ ಆನ್ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಈಗ ನೀವು ಕ್ಯಾಮ್ರಾ ಆ್ಯಪ್ ಓಪನ್ ಮಾಡಿ ನೀವು ಏನೋ ಒಂದು ಸೆಟ್ಟಿಂಗ್ ಮಾಡ್ಕೊಂಡಿರ್ತೀರ, ಆ ಸೆಟ್ಟಿಂಗು ಸೊ ಒಂದು ಸಲ ಮಾಡ್ಕೊಂಡಾದ್ಮೇಲೆ ಆ ಫೋಟೋ ತೆಗೆದು ನೀವು ಬ್ಯಾಕಿಗೆ ಬಂದಮೇಲೆ ತಿರುಗಿ ಇನ್ನೊಂದು ಸಲ ಕ್ಯಾಮ್ರಾ ಆ್ಯಪ್ ತೆಗೆದ್ಮೇಲೆ ಆ ಸೆಟ್ಟಿಂಗ್ಸ್ ಎಲ್ಲ ಹೊಂಟೋಗ್ಬಿಡುತ್ತೆ. ಅದು ಹೋಗಬಾರ್ದು ಅಂತಂದರೆ ಈ ಒಂದು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೋಬೇಕು. ಇದಿಷ್ಟು ಸೆಟ್ಟಿಂಗ್ಸ್ಗಳನ್ನ ನೋಡಿ, ಇವಾಗ ನಾನು ಏನು ಸೆಟ್ ಮಾಡಿರ್ತೀನಿ ಅದೇ ಒಂದು ಸೆಟಪ್ ಆಗಿರುತ್ತೆ. ಸೊ ನಾನು ಇವಾಗ ಡೈರೆಕ್ಟಾಗಿ ಫೋಟೋಸ್ಗಳನ್ನ ಈ ಥರ ತೆಗಿಬೋದು ಆಯಿತಾ. ಸೊ ಇಲ್ಲ ಅಂದರೆ ನೀವು ಅದು ಆನ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿ ಸಲ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ಏನಪ್ಪ ಇಲ್ಲಿ ಇದು HEIF ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಮಾಡ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಸೊ ಇದನ್ನೆಲ್ಲವೂ ಕೂಡ ಈ ಸೆಟ್ಟಿಂಗ್ಸ್ ಎಲ್ಲವೂ ಕೂಡ ನೀವು ಆದಷ್ಟು ಆನ್ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಇದೊಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ ಈ ಒಂದು ಕ್ಯಾಮ್ರಾದಲ್ಲಿ. ಮತ್ತು ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇನ್ನೊಂದು ಸೆಟ್ಟಿಂಗ್ಸನ್ನು ನಾನು ನಿಮ್ಗೆ ಆನ್ ಮಾಡ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಲೆನ್ಸ್ ಕ್ಲೀನಿಂಗ್ ಇನ್ಸ್ ಅಂತ ಇದೆ ನೋಡಿ, ಇದು ಆಫ್ ಆಗಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ಏನಾದರೂ ಸೊ ಇಲ್ಲೇನಾದರೂ ಡಸ್ಟ್ ಏನಾದರೂ ಕೂತಿದೆ ಅಂತಂದರೆ ಇಲ್ಲಿ ಕ್ಯಾಮ್ರಾ ಹಿಂದೆಗಡೆ ಸೊ ನಿಮಗೆ ಇಂಟ್ ಕೊಡುತ್ತೆ ಆಯಿತಾ. ಸೊ ಕ್ಲೀನ್ ಮಾಡಿ ನಿಮ್ಮ ಒಂದು ಐಫೋನ್ ಕ್ಯಾಮ್ರಾನ ಹಿಂದೆಗಡೆ ಅಂತ ಅಂದ್ಬಿಟ್ಟು ಸೊ ಅವಾಗ ನೀವು ಕ್ಲೀನ್ ಮಾಡ್ಕೊಂಡು ಫೋಟೋ ತೆಗಿಬೋದಾಗುತ್ತೆ. ಯಾಕೆಂತಂದರೆ ನೀವು ಹಿಂದೆಗಡೆ ಕೆಲವೊಂದು ಸಲ ಮರ್ತೋಗ್ತೀವಿ, ನಾವು ತೆಗಿಬೇಕಾದ್ರೆ ಫೋಟೋ ತೆಗಿಬೇಕಾದ್ರೆ ಡೈರೆಕ್ಟಾಗಿ ತೆಗಿಯೋಕೆ ಹೋಗ್ತೀವಿ, ಹಿಂದೆಗಡೆ ಏನೋ ಡಸ್ಟ್ ಇರುತ್ತೆ. ಸೊ ಅದರಿಂದ ಫೋಟೋ ಚೆನ್ನಾಗಿ ಬರಲ್ಲ
ಕೊಡಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಂಟ್ ಬೇಕು ಅಂತಂದರೆ ಏನಾದ್ರು ಡಸ್ಟ್ ಇದ್ದಾಗ ಐಫೋನೇ ನಿಮಗೆ ಇಂಟ್ ಕೊಡುತ್ತೆ, ಈ ಥರ ಡಸ್ಟ್ ಇದೆ ರಿಮೂವ್ ಮಾಡಿ ಅಂತ. ಸೊ ಅವಾಗ ನೀವು ಕ್ಲಿಯರ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ನು ಕೂಡ ಆನ್ ಮಾಡಿಕೊಡಿ. ಜೊತೆಗೆ ನೀವು ಯಾವುದೇ ಒಂದು ಫೋಟೋನ ನೀವು ತೆಗಿಬೇಕಾದಾಗ ಸೊ ನಿಮಗೆ ಒಂದು ವೈಟ್ ಬ್ಯಾಲೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕ್ಯಾಮ್ರಾ ಮೇಲೆ ನೀವು ಕ್ಲಿಕ್ನ ಮಾಡಿ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರೆಕಾರ್ಡ್ ವೀಡಿಯೋ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಲಾಕ್ ವೈಟ್ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಇದೆ, ಇದು ನಿಮಗೆ ಆಫ್ ಆಗಿರುತ್ತೆ ಗೈಸ್. ಸೊ ನೀವು ಇದನ್ನು ಏನು ಮಾಡಬೇಕು, ನೀವು ಇದನ್ನು ಆನ್ ಮಾಡ್ಕೊಳ್ಳಿ ಆಯಿತಾ. ಇದನ್ನು ನೀವು ಯಾಕೆ ಆನ್ ಮಾಡ್ಕೊಳ್ಬೇಕು ಅಂತಂದರೆ ಕೆಲವೊಂದೊಂದು ಸಲ ನೀವು ನೋಡಿ, ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಾನು ಈಗ ಒಂದು ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ ಆಯಿತಾ. ಸೊ ಇವಾಗ ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಈ ಒಂದು ವೀಡಿಯೋ ನಾನು ಮಾಡಬೇಕಾದ್ರೆ ನನಗೆಲ್ಲೂ ಕೂಡ ಲೈಟು ಚೇಂಜ್ ಆಗೋಲ್ಲ. ಯಾಕೆ ಅಂತಂದರೆ ನಾನು ಲಾಕ್ ಮಾಡಿದ್ದೀನಿ ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನನಗೇನು ಲೈಟ್ ಏನು ಚೇಂಜ್ ಆಗ್ತಾಯಿಲ್ಲ. ಅದೇ ಈಗ ನಾನು ಈ ಒಂದು ಸೆಟ್ಟಿಂಗ್ ಇದೆ ನೋಡಿ, ಇಲ್ಲಿ ಒಂದು ಸೆಟ್ಟಿಂಗ್ ಐತೆ ನೋಡಿ, ಈ ಲಾಕ್ ವೈಟ್ ಬ್ಯಾಲೆನ್ಸ್ ಅಂತಿದೆ ನೋಡಿ, ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇವಾಗ ರೆಕಾರ್ಡ್ ಮಾಡ್ತೀನಿ ನೋಡಿ. ಇವಾಗ ನೀವು ಈಗ ನೋಡಿ ಇಲ್ಲಿ ಒಂದು ಕಲರ್ ಇದೆ ಆಯಿತಾ. ನಾನು ಮೇಲಕ್ಕೆ ಎತ್ತು ಅಂತಂದರೆ ಸೊ ನೋಡಿ ಒಂದು ಸ್ವಲ್ಪ ಅಪ್ಪು ಡೌನ್ ಆಗುತ್ತೆ ಕಲರು ನೋಡಿ, ಸಡನ್ನಾಗಿ ಲೈಟ್ ಚೇಂಜ್ ಆಗುತ್ತೆ. ಮೇಲೆ ಕೆಳದಾಗ ಹಿಂಗೆ ಹೊಡೆದಾಗ ಒಂದೊಂದು ಸಲ ಕತ್ಲೆ ಬರುತ್ತೆ, ಒಂದೊಂದು ಸಲ ಲೈಟ್ ಇಲ್ಲಿ ಬರುತ್ತೆ. ಸೊ ಈ ಥರ ಚೇಂಜಸ್ ಆಗುತ್ತೆ ಆಯಿತಾ. ಸೊ ಅದು ನಿಮಗೆ ಚೇಂಜ್ ಆಗಬಾರ್ದು ಲೈಟು ಅಂತಂದರೆ ಸೊ ನೀವು ಇದೇನು ಮಾಡಬೇಕು, ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದೇ ವೈಟ್ ಬ್ಯಾಲೆನ್ಸಲ್ಲಿ ಇರುತ್ತೆ. ಅಂದರೆ ಈಗ ಒಂದೇ ಲೈಟ್ ಅಂತಂದರೆ ಅದೇ ಲೈಟಲ್ಲಿ ಇರುತ್ತೆ. ಸೊ ನೀವು ಮೇಲಕ್ಕೆ ಎತ್ತಿದ್ರು ಕೆಳಗೆ ಎತ್ತಿದ್ರು ಅದೇ ಒಂದು ಬ್ರೈಟ್ನೆಸ್ಸಲ್ಲಿ ನಿಮಗೆ ವೀಡಿಯೋ ರೆಕಾರ್ಡ್ ಆಗುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು, ಯಾವುದೇ ಒಂದು ಫೋಟೋ ಅಥವಾ ವೀಡಿಯೋನ ನೀವು ತೆಗಿಬೇಕಾದ್ರೆ ಸೊ ನೀವು ಎಕ್ಸಾಂಪಲ್ ಇವಾಗ ನಾನು ಈಗ ನೋಡಿ, ಈಗ ಇದೊಂದು ಫೋಟೋ ನಾನು ಈ ವಿಡಿಯೋನ ತೆಗಿತಾ ಇದ್ದೀನಿ ಅಂದರೆ ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಇದನ್ನು ಫೋಕಸ್ ಮಾಡ್ಕೊಳ್ಳಿ. ಫೋಕಸ್ ಮಾಡಿದ್ರೆ ಇದೇನಾಗುತ್ತೆ, ಸೊ ನಿಮಗೆ ಇಲ್ಲಿ ಒಂದು ಬ್ರೈಟ್ನೆಸ್ ಸಿಂಬಲ್ ಬರುತ್ತೆ. ಸೊ ಇದು ಬ್ರೈಟ್ನೆಸ್ನ ನೀವು ನೋಡಿ, ಈಗ ನಾನು ಆನ್ ಮಾಡ್ತೀನಿ, ಬ್ರೈಟ್ನೆಸ್ನ ನೀವು ಎಳೆದಾಗ ಸೊ ನಿಮಗಿಲ್ಲಿ ಅದರ ಒಂದು ಕ್ವಾಲಿಟಿ ನಿಮಗೆ ಚೆನ್ನಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೊ ನೀವು ಬ್ರೈಟ್ನೆಸ್ಸು ಅಪ್ ಡೌನ್ ಮಾಡಿಕೊಂಡು ನೀವು ಅದರ ಒಂದು ವೀಡಿಯೋ ಕ್ಲಾರಿಟಿನ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸೊ ನೀವು ಯಾವುದೇ ಒಂದು ಫೋಟೋ ಆಗ್ಬೋದು ಅಥವಾ ವೀಡಿಯೋ ಆಗ್ಬೋದು, ಈ ಥರ ತೆಗಿಬೇಕಾದ್ರೆ ಸೊ ನೀವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಒಂದು ಸಲ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಮುಗೀತು. ಸೊ ನಿಮ್ಗೆ ಅದೇ ಸೆಟ್ ಆಗಿರುತ್ತೆ. ಸೊ ನಿಮ್ಗೇನು ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಸೇಮ್ ಪ್ರೊಸೀಜರ್ ಅದೇ ಥರ ಫೋಟೋಗೂ ಕೂಡ. ಸೊ ನೀವು ಯಾವುದೇ ಒಂದು ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಆಯಿತಾ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ನೀವು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಾಗ ಇಲ್ಲಿ ನಿಮಗೆ ಲಾಕ್ ಆಗುತ್ತೆ. ಅಲ್ಲಿ ಮೇಲ್ಗಡೆ AF ಲಾಕ್ ಅಂತ ಬರುತ್ತೆ. ಸೊ ಆವಾಗ ನೀವು ಫೋಟೋನ ಆರಾಮಾಗಿ ಕ್ಲಿಕ್ ಮಾಡ್ಬೋದು. ಸೊ ನಿಮಗೇನು ಕೂಡ ಚೇಂಜಸ್ ಆಗೋಲ್ಲ, ಫೋಟೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ನೀವೇನು ಮಾಡಬೇಕು, ಸ್ಕ್ರೀನ್ ಮೇಲೆ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು, ಆವಾಗ ಮಾತ್ರ ಅದು ಲಾಕ್ ಆಗುವಂಥದ್ದು. ಸೊ ಅದಾದಮೇಲೆ ನೀವು ಈ ಥರ ಬ್ರೈಟ್ನೆಸ್ಸು ಕಮ್ಮಿ ಜಾಸ್ತಿ ನೀವು ಮಾಡಿಕೊಂಡು ನೀವು ಒಂದು ಒಳ್ಳೆ ಫೋಟೋನ ನೀವು ಕ್ಲಿಕ್ ಮಾಡ್ಬೋದು ಆಯಿತಾ. ಸೊ ನಿಮ್ಗೆ ಅವಾಗ ಫೋಟೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಫೋಟೋ ಕ್ಲಾರಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಆಯಿತಾ. ಸೊ ನೀವು ಈ ಥರ ನೀವು ಫೋಟೋಸ್ಗಳನ್ನ ನೀವು ತೆಗಿಬೇಕಾಗುತ್ತೆ. ಆಮೇಲೆ ನೀವು ಯಾವುದೇ ಒಂದು ಫೋಟೋನ ನೀವು ತೆಗಿಬೇಕಾದ್ರೆ ಸೊ ನಿಮ್ಗೆ ಇಲ್ಲಿ ಏನಾದರೂ ಬೇರೆ ಸೆಟ್ಟಿಂಗ್ಸ್ಗಳೇನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಇಲ್ಲಿ ಫೋಟೋ ತೆಗ್ದಿರ್ತೀರಲ್ಲ, ಅದ್ರ ಮೇಲೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ. ಫ್ಲ್ಯಾಶ್ ಬರುತ್ತೆ, ಲೈವ್ ಬರುತ್ತೆ, ಟೈಮರ್ ಬರುತ್ತೆ, ಎಕ್ಸ್ಪೋಜರ್ ಬರುತ್ತೆ, ಮತ್ತು ಸ್ಟೈಲ್ ಬರುತ್ತೆ, ಮತ್ತು ಫಿಲ್ಟರ್ಸ್ ಬರುತ್ತೆ. ನಿಮ್ಗೆ ಯಾವ್ದಾದ್ರು ಫಿಲ್ಟರ್ ಹಾಕಬೇಕು ಅಂದರೆ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಹಲವಾರು ಫಿಲ್ಟರ್ ಬರುತ್ತೆ. ಯಾವ ಫಿಲ್ಟರ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕಿಗೆ ಬರ್ಬೋದು. ಅದೇ ಥರ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಬರುತ್ತೆ, 16:9 ಬರುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ 1:1 ರೇಷಿಯೋ ಫೋಟೋ ಬರುತ್ತೆ. ಮತ್ತು ಅದೇ ಥರ 4:3 ಬರುತ್ತೆ. ಸೊ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು, ನಿಮ್ಗೆ ಯಾವ ರೆಸೊಲ್ಯೂಷನಲ್ಲಿ ಬೇಕು ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಟೈಮರ್ ಇಟ್ಕೊಳ್ತೀನಿ ಅಂತಂದರೆ ಟೈಮರು ಕೂಡ ನೀವು ಇಲ್ಲೇ ಇಟ್ಕೋಬೋದು. ಟೈಮರ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಯಾವುದೇ ಒಂದು ಫೋಟೋ ತೆಗಿಬೇಕಾದ್ರೆ ಟೈಮರ್ ಈ ಥರ ಸೆಟ್ ಆಗಿರುತ್ತೆ ಅಂದ್ಕೊಳ್ಳಿ. ನೀವು ಫೋಟೋ ತೆಗಿಬೇಕಾದ್ರೆ ಟೈಮರ್ ಬರುತ್ತೆ 3, 2, 1 ಅಂತ. ಆಗ ಅದಾದಮೇಲೆ ಫೋಟೋ ಕ್ಲಿಕ್ ಆಗುತ್ತೆ ಆಯಿತಾ. ಸೊ ಈ ಥರ ನೀವು ಫೋಟೋಸ್ಗಳನ್ನ ನೀವು ಟೈಮರ್ ಇಟ್ಕೊಂಡು ಕೂಡ ಸೆಟ್ ಮಾಡ್ಕೊಳ್ಬೋದು. ಮತ್ತು ವೀಡಿಯೋದಲ್ಲೂ ಕೂಡ ವೀಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಕ್ಸ್ಪೋಜರು ಮತ್ತು ಆ್ಯಕ್ಷನ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ನೀವು ಇಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಅದಾದಮೇಲೆ ನೀವು ಇಲ್ಲಿ ಈ ಥರ ಮೂವ್ ಮಾಡ್ತು ಅಂತಂದರೆ ನಿಮ್ಗೆ ಇಲ್ಲಿ ಸ್ಲೋಮೋ, ಟೈಮ್ ಲ್ಯಾಪ್ಸ್ ಎಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಒಳ್ಳೊಳ್ಳೆ ಎಫೆಕ್ಟ್ಸಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ನೀವು ಫೋಟೋಸ್ಗಳನ್ನ ನೀವು ತೆಗಿಬೋದು. ಮತ್ತು ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಸೊ ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಈಗ ನೀವು ಯಾವುದೋ ಒಂದು ಫಾಸ್ಟಾಗಿ ಮೂವ್ ಆಗ್ತಾ ಇರುವಂಥ ಆಬ್ಜೆಕ್ಟ್ ಫೋಟೋನ ನೀವು ತೆಗಿಬೇಕು ಅಂದಾಗ ಸೊ ಅದನ್ನು ನೀವು ಟಕ ಅಂತ ಒಂದೇ ಸಲ ಕ್ಲಿಕ್ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಸೊ ನಿಮ್ಮೊಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಯೂಸ್ ವಾಲ್ಯೂಮ್ ಅಪ್ ಫಾರ್ ಬಸ್ಟ್ ಅಂತ ಇದೆ ನೋಡಿ, ಇದು ನಿಮ್ಗೆ ಆಫ್ ಆಗಿರುತ್ತೆ. ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಇದನ್ನು ನೀವು ಯಾಕೆ ಆನ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ನೋಡಿ, ಈಗ ನೀವು ಐಫೋನಲ್ಲಿ ಕ್ಯಾಮ್ರಾ ಓಪನ್ ಮಾಡಿಕೊಂಡು ಈಗ ಫೋಟೋನ ನೀವು ಓಪನ್ ಮಾಡಿಕೊಂಡಾಗ ಸೊ ನಿಮಗಿಲ್ಲಿ ನಾನು ಒಂದು ನಿಮಿಷ ಟೈಮರ್ ಆಫ್ ಮಾಡಿಬಿಡ್ತೀನಿ. ಟೈಮರ್ ಆಫ್ ಮಾಡುವ
ಆಯಿತಾ. ಸೊ ಟೈಮರ್ ಆಫ್ ಮಾಡಿಕೊಂಡು, ಸೊ ನೋಡಿ ಈಗ ಯಾವುದೇ ಒಂದು ಫೋಟೋನ ಜಸ್ಟ್ ನೀವೇನಿಲ್ಲ, ನೀವು ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಅನ್ಲಿಮಿಟೆಡ್ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಬಿಡುತ್ತೆ ಟಕ 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 ಅಂತ. ನಿಮ್ಗೆ ಎಷ್ಟು ಬೇಕಷ್ಟು, ನೀವು ಎಷ್ಟು ಅಂಕಿ ಹಿಡ್ಕೊತೀರ ಅಷ್ಟು ಕ್ಲಿಕ್ ಆಗುತ್ತೆ. ನೋಡಿ ಇವಾಗ ನಾನು ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ವಾಲ್ಯೂಮ್ ಬಟನ್ನ, ನೋಡ್ಕೊಳ್ಳಿ ಫೋಟೋಸ್ಗಳು ಹೆಂಗೆ ಕ್ಲಿಕ್ ಆಗ್ತವೆ ಅಂತ ಟಕ ಟಕ ಅಂತ. ನೋಡಿ 10, 15, 16, 17, 20 ಹಿಂಗೆ ಇಷ್ಟು ಫೋಟೋಸ್ಗಳು ಕ್ಲಿಕ್ ಆಗಿಬಿಡುತ್ತೆ. ಸೊ ಅದೆಲ್ಲ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ನೋಡಿ ಈಗ ನಾನು ಫೋಟೋಸ್ ಆ್ಯಪನ್ನು ಓಪನ್ ಮಾಡಿ ತೋರಿಸ್ತೀನಿ. ನನಗೆ ಎಷ್ಟು ಒಂದು 15-20 ಫೋಟೋ ತೆಗೆದೆ, ಅದೆಲ್ಲ ಇಲ್ಲಿ ಬಂದ್ಬಿಡುತ್ತೆ ಈಗ ಟಕ 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 ಅಂತ. ಫೋಟೋಸ್ಗಳು ಅದೆಲ್ಲ ಇಲ್ಲಿ ಬಸ್ಟ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಎಷ್ಟು ಫೋಟೋಸ್ಗಳಿಗೆ ಕ್ಲಿಕ್ ಆಯಿತು ಅದೆಲ್ಲ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ನೀವು ನೋಡ್ಬೋದು 15-20 ಫೋಟೋ ಇಲ್ಲಿ ಕ್ಲಿಕ್ ಆಗೈತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ನೀವೇನಾದ್ರು ಅರ್ಜೆಂಟಲ್ಲಿ ಏನಾದರೂ ಒಂದು ಬೈಕ್ ಮೂವ್ ಆಗ್ತದೆ ಅಥವಾ ಟ್ರೈನ್ ಮೂವ್ ಆಗ್ತದೆ, ಅದರ ಫೋಟೋಸ್ ಬೇಕು ಅಂದಾಗ ಸೊ ನೀವು ಈ ಥರ ತೊಗೋಬೋದು. ಇದು ತೊಗೋಬೇಕು ಅಂತಂದರೆ ಆ ಸೆಟ್ಟಿಂಗ್ ಆನ್ ಮಾಡ್ಕೊಂಡಿರಬೇಕು, ಆಯಿತಾ. ಸೊ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಗೈಸ್, ಇಷ್ಟು ಸೆಟ್ಟಿಂಗ್ಸ್ಗಳನ್ನ ನಿಮ್ಮ ಒಂದು ಐಫೋನಲ್ಲಿ ಇವಾಗಲೇ ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆ ಫೋಟೋಸ್ಗಳು, ವೀಡಿಯೋಸ್ಗಳನ್ನ ನಿಮ್ಮ ಒಂದು ಐಫೋನಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸು ಯಾರು ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಜೊತೆಗೆ ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಆಗ್ತಾ ಇರ್ತೀನಿ ಐಫೋನ್ ಬಗ್ಗೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.